ಹಲೋ, ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಾನು ಮಗುನ ತಾಯಿನ ನೋಡ್ಕೊಳೋಕ್ಕೆ ವೀಡಿಯೋಸ್ ಹಾಕಿದ್ದೆ. ನಾನು 2-3 ದಿವಸದಿಂದ ಹಾಕ್ತಾಯಿದ್ದೀನಿ. ಇದು ತಿಪ್ಟೂರು ಹತ್ರ, ಕಡೂರು, ಚಿಕ್ಕಮಂಗ್ಳೂರು ಹತ್ರ ಸೇರುತ್ತೆ ಅಂತ. ಸುಮಾರು ಇವತ್ತೊಂದು ನಿನ್ನೆಯಿಂದ ಒಂದು ಇವತ್ತರವರೆಗೂ ಒಂದು 8 ಜನ ಕಾಲ್ ಮಾಡಿದ್ರು. ಕಾಲ್ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಲೇಡೀಸ್ ಕಾಲ್ ಮಾಡಿದ್ದೀರಾ, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಬಟ್ ನೀವು ಕಾಲ್ ಮಾಡಿದವರೆಲ್ಲ ಬೇಜಾರು ಮಾಡ್ಕೋಬೇಡಿ. ನಾನು ಎಲ್ಲ ಲೇಡೀಸ್ಗೂ ಹೇಳ್ತಾ ಇಲ್ಲ. ಎಲ್ಲ ಲೇಡೀಸ್ ಇವತ್ತು ಕಾಲ್ ಮಾಡಿದ್ರಲ್ಲ, ಇವತ್ತು ನೆನ್ನೆ ಕಾಲ್ ಮಾಡಿದವ್ರಿಗೆ ಹೇಳ್ತಾ ಇದ್ದೀನಿ. ನಾನು 25,000 ತೊಗೋತೀನಿ, 30,000 ತೊಗೋತೀನಿ, 35,000 ತೊಗೋತೀನಿ. 35,000 ತೊಗೊಳೋರು 15,000, 18,000 ಹತ್ರ ಯಾಕೆ ಬರ್ತಿದ್ದೀರಾ? ಯಾತಕ್ಕೋಸ್ಕರ ಕಾಲ್ ಮಾಡ್ತೀರಾ? ಏನು ನಿಮ್ಮ ಉದ್ದೇಶ? ಹೋಗಲಿ. ನೆನ್ನೆನೂ ಅಷ್ಟೇ ಬಳ್ಳಾರಿಯವ್ರು ಇಬ್ಬರು ಕಾಲ್ ಮಾಡಿದ್ರು. ನಾನು ಹೇಳ್ತಿದ್ದೀನಿ ಅವ್ರಿಗೆ, ಇವಾಗ 2-3 ದಿವಸ ಇಲ್ಲಿರ್ತಾರೆ. 2-3 ದಿವಸ ಅಲ್ಲ, ಒಂದು 2-3 ತಿಂಗಳು ಇಲ್ಲಿರ್ತಾರೆ. ಆಮೇಲೆ ಬಳ್ಳಾರಿಗೆ ಶಿಫ್ಟ್ ಆಗ್ತಾರೆ ಅಂತ. ನನಗೆ ಆಧಾರ್ ಕಾರ್ಡ್ ಕಳಿಸ್ತೀರಾ, ವೋಟರ್ ಕಾರ್ಡು, ಫೋಟೋಸ್ ಎಲ್ಲ ಕಳಿಸ್ತೀರಾ. ಕಳಿಸಿದ್ಮೇಲೆ ಈಗ ಇಲ್ಲ ಮೇಡಮ್ ನಾವು ಬರೋಲ್ಲ, ನಾವು ಬಳ್ಳಾರಿಲಿದ್ದರೆ ಮಾತ್ರ ಮಾಡ್ತೀವಿ ಅಂತೀರ. ಆಮೇಲೆ ಇನ್ನೊಬ್ಬರು, ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ನಿನ್ನೆ ಕಾಲ್ ಮಾಡಿರೋರು ಈ ರೀತಿ ಮಾತಾಡಿರೋರಿಗೆ ಮಾತ್ರ ಈ ಉತ್ತರನ ನಾನು ಕೊಡ್ತಾ ಇರೋದು. ಯಾಕೆ ಅಂತಂದರೆ, ಇವಾಗ ಹಾಸನಲ್ಲಿದ್ದೀನಿ ನಾನು, ನನಗೆ ಹಾಸನಲ್ಲೇ ಅಡುಗೆ ಕೆಲಸನೋ ಮನೆ ಕೆಲಸನ ಕೊಡಿಸಿ ಅಂತ ಕಾಲ್ ಮಾಡಿದ್ದೀರಾ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಾನು ಹಾಸನಲ್ಲಿ ಕೆಲಸ ಇಲ್ದಿರ ನಾನು ಹಾಸನಲ್ಲಿ ಹೆಂಗೆ ಕೊಡಿಸ್ಲಿ? ಇರೋ ಒಂದು ಕೆಲಸನ ಇವಾಗ ನೀವು ಇಷ್ಟು ಜನ ಕಾಲ್ ಮಾಡ್ತಾಯಿದ್ದೀರಾ. ಈಗ ನಿನ್ನೆಯಿಂದ ನಾನು ಒಂದು ಪೋಸ್ಟ್ ಹಾಕಿದ್ದೀನಿ, ಒಂದು ಹಾಸನಿಗೆ, ಒಂದು ಚಿಕ್ಕಮಂಗ್ಳೂರಿಗೆ ಕೆಲಸಕ್ಕೆ ಬೇಕು ಅಂತ. ಈಗ 2 ಕಡೆ ಫಿಲ್ ಆಗಿದೆ. ನಾವು A, B ಅಂತ ಆಪ್ಷನ್ ಇಟ್ಕೊಂಡಿರ್ತೀವಿ. ಒಬ್ಬರು ಬರಲಿಲ್ಲ ಅಂದರೆ ಇನ್ನೊಬ್ಬರನ್ನ ರೆಡಿ ಮಾಡ್ಕೋತೀವಿ. ಸೊ ಅದು ಬಿಟ್ಬಿಟ್ಟು ನನಗೆ 25,000 ಕೊಡಿ, ನನಗೆ 30 ಓನರ್ಗಳೇ ನಮ್ಗೆ ಅಷ್ಟೊಂದು ಕೊಡೋಲ್ಲ. ನಾವು ಎಲ್ಲಿಂದ ಕೊಡೋದು ನಿಮಗೆ? ಹಾಂ, ನೀವು ಕೇಳೋದು ತಪ್ಪೇನಿಲ್ಲ, ನೀವು ಡೈರೆಕ್ಟಾಗಿ ಹೋದರೆ ಕೊಡ್ತಾರೆ ನಿಮಗೆ. ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ನನಗೆ ಮೈಸೂರಿಂದನೂ ಒಬ್ಬರು ಕಾಲ್ ಮಾಡಿದರು, ಬಳ್ಳಾರಿಯಿಂದ ಕಾಲ್ ಮಾಡಿದರು, ಶಿವಮೊಗ್ಗದಿಂದ ಕಾಲ್ ಮಾಡಿದರು, ಮಂಗಳೂರಿಂದ ಕಾಲ್ ಮಾಡಿದರು, ಗೋವಾದಿಂದ ಕಾಲ್ ಮಾಡಿದರು. ಎಲ್ಲ ಕಾಲ್ ಮಾಡ್ತೀರಾ. ಎಲ್ಲ ಕಾಲ್ ಮಾಡಿಬಿಟ್ಟು ಏನಂತ ಹೇಳ್ತೀರಾ ಅಂದರೆ, ನಾವು 30 ತೊಗೋತಾ ಇದ್ವಿ, ನಾವು 30,000 ತೊಗೋತಾ ಇದ್ವಿ, ನಮಗೆ 30,000 ಬೇಕು ಅಂತೀರ. ನೀವು 30,000 ತೊಗೊಳೋದು ಬಿಟ್ಟು ಇಲ್ಲಿ ಕಮ್ಮಿ ಸಂಬಳಕ್ಕೆ ಯಾಕಮ್ಮ ಬರ್ತೀರಾ? ಅಲ್ಲ, ನಾನು ಬ್ಲೇಮ್ ಮಾಡಿ ಫೋನ್ ಮಾಡ್ತಾ ಇಲ್ಲ ನಿಮಗೆ. ನೀವು ಆ ಥರ ಇರೋರು ಯಾಕೆ ನನಗೆ ಕಾಲ್ ಮಾಡ್ತೀರಾ? ಯಾಕೆ ಆಧಾರ್ ಕಾರ್ಡ್ ಹಾಕ್ತೀರಾ? ಆಮೇಲೆ ಯಾಕೆ ಬೇಡ ಅಂತ ಹೇಳ್ತೀರಾ? ಫಸ್ಟೇ ಯೋಚನೆ ಮಾಡಬೇಕಲ್ವ. ನಾನು ವೀಡಿಯೋ ಹಾಕಿದ್ದೀನಲ್ವ, ನಾನು ವೀಡಿಯೋ ಹಾಕಿರೋದು ನೋಡಿಬಿಟ್ಟೆ ನೀವು ನನಗೆ ಕಾಲ್ ಮಾಡ್ತಿರೋದು ನಂಬರ್ ತೊಗೊಂಡು. ಬಟ್ ಈ ಥರ ಮಾಡಬೇಡಿ. ಎಲ್ಲರಿಗೂ ನಾನು ನಿನ್ನೆಯಿಂದ ಕಾಲ್ ಮಾಡ್ತಿರೋ ಹೆಂಗಸ್ರಿಗೆ ಹೇಳ್ತಿರೋದು ಇದು. ಹುಡುಗರಿಗಲ್ಲ, ಇದು ಓನ್ಲಿ ಫಾರ್ ಲೇಡೀಸ್. ಈ ಥರ ಹರ್ಟ್ ಮಾಡಬೇಡಿ. ಸಂಬಳ ಗೊತ್ತಿದೆ, ಏರಿಯಾ ಗೊತ್ತಿದೆ, ಎಲ್ಲಿ ಬಿಡ್ತೀನಿ ಅಂತ ಗೊತ್ತು, ಎಲ್ಲ ಗೊತ್ತಿದ್ದು ಸುಮ್ಮನೆ ಯಾಕೆ ನಮಗೆ ಬೆಳಗ್ಗೆನೇ ತಲೆಗೆ ಕೈ ಹಾಕ್ಬಿಡ್ತೀರಾ? ನಾವು ಅಷ್ಟು ತೊಗೋತಿದ್ವಿ, ಬರಲ್ಲ, ರಾತ್ರಿ ಎಲ್ಲ ಮಾತಾಡಿರ್ತೀರ. ಆಯಿತು ರೀ, ಬರ್ತೀನಿ ರೀ ಅಂತಂದ್ಬಿಟ್ಟು ಬೆಳಗ್ಗೆ ಕಾಲ್ ಮಾಡಿದ್ರೆ ನಮ್ಮ ಯಜಮಾನ್ರು ಹೋಗಬೇಡ ಅಂದರು, ಕಮ್ಮಿ ಸಂಬಳ ಅಂದರು. ನಾವೇನು ನಿಮ್ಮನ್ನು ಕೇಳಿಲ್ವಪ್ಪ? ನಿಮಗೆ ಎಲೆ ಅಡಿಕೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಬನ್ನಿ ನನ್ನ ಏಜೆನ್ಸಿಗೆ ಅಂತ ಕರೀತಾ ಇಲ್ಲ. ಬೆಂಗಳೂರಲ್ಲಿ ಲಕ್ಷಾಂತರ ಏಜೆನ್ಸಿ ಇದೆ, ನಾನು ಒಬ್ಬಳೇ ಅಲ್ಲ, ಗೊತ್ತಾಯ್ತಾ? ಈ ಥರ ಯಾರು ಇವತ್ತು ಮಾಡಿದಿರಲ್ಲ ಲೇಡೀಸು, ಆ ಲೇಡೀಸ್ ಕೇಳ್ತಿರೋದು. ನಾನು ಯಾವ ಊರು ಅಂತಲೂ ಹಾಕ್ತೀನಿ, ಯಾವ ಸ್ಯಾಲ್ರಿ ಅಂತಲೂ ಹಾಕ್ತೀನಿ. ನಿಮ್ಮ ಕೆಲಸ ಚೆನ್ನಾಗಿ ಮಾಡಿ, ನಿಮ್ಮ ವರ್ಕ್ ಚೆನ್ನಾಗಿತ್ತು ಅಂದರೆ ನಾನೇ ಓನರ್ ಹತ್ರ ಮಾತಾಡ್ತೀನಿ ಸ್ಯಾಲ್ರಿ ವಿಚಾರನ. ಸರ್, ನಮ್ಮ ಹುಡುಗಿ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ, ವರ್ಕ್ ಮಾಡ್ತಿದ್ದಾಳೆ, ಪಾಪನ ನೋಡ್ಕೋತಿದ್ದಾಳೆ, ಸ್ಯಾಲ್ರಿ ಜಾಸ್ತಿ ಕೊಡಿ ಸರ್ ಅಂತ 1 ತಿಂಗಳು ಮಾಡಿ. ನೀವು ಏನೂ ಮಾಡಿದೆ ಏಕ್ದಮ್ ನನಗೆ 25 ಬೇಕು, 30 ಬೇಕು ಅಂದ್ಬಿಟ್ರೆ ಹೆಂಗೆ ಕೊಡೋಣ? ನಾನು 30,000 ಅಂತೂ ಯಾರೂ ಕೊಡೋಲ್ಲ ಬಿಡಿ. ನಾನಿವಾಗ ಒಂದು ಫಾರಿನ್ದು ಮಾತಾಡಿದ್ದೀನಿ, ಬೆಂಗಳೂರಿಂದನೇ. ಆ ಅಮ್ಮ ಒಂದು ಮಗು ನೋಡ್ಕೋಬೇಕು, ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡ್ಕೋಬೇಕು. ಬೇರೆಯವ್ರು ಫಾರಿನ್ಗೆ ಹೋದವ್ರಿಗೆಲ್ಲ 50,000-60,000 ಅರ್ನ್ ಮಾಡಿದ್ದೀರಾ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಲ್ಲಿರೋರು ಕೇರಳನಲ್ಲಿ 3 ತಿಂಗಳು ಬೇಕು ಅಂದಿದ್ದಾರೆ, ಶಿವಮೊಗ್ಗ 3 ತಿಂಗಳು ಬೇಕು ಅಂತ ಹೇಳಿದ್ರು. ಆ ಅಮ್ಮ ಎಷ್ಟು ಹೇಳಿದಾಳು ಗೊತ್ತಾ? ಬರೀ 30,000 ಅಷ್ಟೇ. 30,000ಗೆ ಆ ಅಮ್ಮ ಫಾರಿನ್ ಕರ್ಕೊಂಡು ಹೋಗ್ತೀನಿ ಅಂದ್ಲು. ಬಟ್ ನಾನು ಅದನ್ನು ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಬೇರೆ ಕೆಲವರೆಲ್ಲ ಹೇಳ್ತಾರೆ, ಮೇಡಮ್ ನಮಗಿಲ್ಲ 25,000-30,000 ಸಿಗುತ್ತೆ ಅಂತ. ನೀವು ಡೈರೆಕ್ಟಾಗಿ ಹೋದರೆ ಸಿಗುತ್ತೆ. ಇದು ನೋಡಿ, ನನ್ನ ಏಜೆನ್ಸಿ ಒಂದಿರುತ್ತೆ, ಇನ್ನೊಬ್ರು ಏಜೆನ್ಸಿ ಇರುತ್ತೆ. ಸೊ 2 ಏಜೆನ್ಸಿ ನಾವು ಹೋಗೋದು. ಈಗ ನನ್ನ ಏಜೆನ್ಸಿ ಅಂದರೆ ನಾನು ವೀಡಿಯೋಸ್ ಹಾಕ್ತೀನಿ, ನನ್ನ ಹತ್ರ ಕೆಲಸಕ್ಕೆ ಬರ್ತಾರೆ. ಈಗ ಕೆಲಸ ಇದೆ ಅಂತ ನನ್ನ ಫ್ರೆಂಡ್ ಏಜೆನ್ಸಿಗಳು ನಾವೆಲ್ಲ ಕಾಂಟ್ಯಾಕ್ಟಲ್ಲಿ ಇದ್ದೀವಿ, ಒಂದು 10-15 ಏಜೆನ್ಸಿ. ಇವಾಗ ನನ್ನ ಹತ್ರ ಇದ್ದರೆ ನಾನು ಅವ್ರಿಗೆ ಕೊಡ್ತೀನಿ, ಅವ್ರ ಹತ್ರ ಇದ್ದರೆ ನಾನು ತೊಗೋತೀನಿ, ಈ ಥರ. ಸೊ ನಿಮಗೆ ನೀವು ಕೇಳಿದಷ್ಟು 35,000-40,000 ಯಾರೂ ಕೊಡಲ್ಲ. ದಯವಿಟ್ಟು ಗೊತ್ತಾಯ್ತಾ? ಒಬ್ಬರು ಮನಸ್ಸಿಗೆ, ಒಬ್ಬರು ಯಾರೇ ಆಗಿರಲಿ ಮಾತಾಡಿರೋರು, ಒಬ್ಬರು ಮನ್ಸು ಹರ್ಟ್ ಆಗೋಂಗೆ ದಯವಿಟ್ಟು ಮಾತಾಡಬೇಡಿ. ನಮ್ಗೆ 25,000-30,000 ಬೇಕೆ ಅಂತ ಹಠ ಹಿಡ್ಕೊಂಡವ್ರು ನೀವೇ ಹುಡ್ಕೊಳ್ಳಿ. ದಯವಿಟ್ಟು ನನ್ನ ದೊಡ್ಡ ನಮಸ್ಕಾರ. ನನ್ನ ಏಜೆನ್ಸಿಗೂ ಕಾಲ್ ಮಾಡಬೇಡಿ, ನಮಗೆ ಫೋನು ಮಾಡಬೇಡಿ. ಥ್ಯಾಂಕ್ ಯು ವೆರಿ ಮಚ್.